ಕೇಶವ್ ಅವರೇ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ವಿಚಾರಗಳು. ಒಂದು ಅಪಪ್ರಚಾರ, ಇನ್ನೊಂದು ಸತ್ಯ. ಈ ಎರಡರ ನಡುವಿನ ಸಂಘರ್ಷವೋ ಅಥವಾ ಈ ಒಂದು ದಾರಿಯಲ್ಲೋ ಇಲ್ಲೇನಾಗುತ್ತೆ, ಉದ್ದೇಶ ಈಡೇರಿಸುವಂಥ ಪ್ರಯತ್ನಗಳು. ಎಷ್ಟು ದಿನಗಳ ಕಾಲ ನಾನು ಚಾಲ್ತಿಯಲ್ಲಿ ಇಡ್ತೀನೋ ಅಷ್ಟು ದಿನಗಳ ಕಾಲವು ಒಂದು ಸಂಸ್ಥೆಗೆ ಮರ್ಯಾದೆ ಕಡಿಮೆ ಆಗ್ತಾ ಇರುತ್ತೆ ಅಂತ ಆ ಕಡೆಯವರ ತಿಳುವಳಿಕೆ ಇದ್ದಿರಬಹುದು. ನಾನು ಅದನ್ನು ಎಸ್ ಅಂತಲೂ ಹೇಳಲ್ಲ, ನಾನು ನೋ ಅಂತಲೂ ಹೇಳಲ್ಲ, ನಾನು ಯಾರೂ ಅಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ನಾವು ಇದೇ ಕೇಶವರೇ, ನೀವು ಇದ್ರಿ ಪ್ಯಾನಲ್ಗಳಲ್ಲಿ, ನಾನು ಕೆಲವು ಸೀನಿಯರ್ ಪೊಲೀಸ್ ಆಫೀಸರ್ನ ನಾನು ಕೂರಿಸ್ಕೊಂಡಿದ್ದೆ, ಇದರಲ್ಲಿ ರಿಟೈರ್ಡ್ ಆಫೀಸರ್ಸ್ನು ನಾನು ಕೂರಿಸ್ಕೊಂಡಿದ್ದೀನಿ. ಅವ್ರಿಗೊಂದು ಮಾತು ಕೇಳ್ತಿದ್ದೆ, ಈ ಥರದಾದಾಗ ನೀವೇನು ಮಾಡ್ತಾ ಇದ್ದೀರಿ? ಒಬ್ಬ ಮನುಷ್ಯ ಬುರುಡೆನೋ ಎರಡು ಮೂಳೆನೋ ತೊಗೊಂಡು ಬಂದು ನಿಮ್ಮ ಕೈ ಕೊಟ್ಟುಬಿಟ್ಟಾಗ ಏನು ಮಾಡ್ತಾ ಇದ್ರಿ ಅಂದಾಗ ಅವರೊಂದು ಮಾತು ಹೇಳ್ತಿದ್ರು, ಅವನೇ ಏವನ್ನು ಸರ್, ಯಾರು ಬುರುಡೆ ತಂದು ನಮ್ಮ ಕೈ ಕೊಡ್ತಾನೋ, ಯಾರೊಬ್ಬನ ಹೂತಾಕಿದ್ದೀನಿ ಅಂತ ಹೇಳ್ತಾನೋ, ಮೂಳೆ ತಂದು ಕೈಗಿಡ್ತಾನೋ, ರುಂಡ ತೊಗೊಂಡು ಬರ್ತಾನೋ, ಅವನೇ ಏವನ್ನು, ಅವನ ಕೈಯಿಂದ ತನಿಖೆ ಮಾಡಿಸ್ತಾ ಇದ್ವಿ. ಹೇಗೆ ಅಂತ ಕೇಳಿದೆ ನಾನು. ಹೇಗೆ ಅಂದರೆ ಪಿಕಾಸಿ, ಹಾರೆ, ಗುದ್ದಲಿ, ಸೆನಿಕೆ ಎಲ್ಲ ಅವನ ಕೈಲೇ ಕೊಡ್ತಾ ಇದ್ದೆ, ಅವನೇ ಅಗಿಬೇಕಾಗಿತ್ತು. JCB ನಮ್ಮ ಕಾನೂನಲ್ಲಿ ಅವಕಾಶನೇ ಇಲ್ಲ. JCBಗೆ ಅವಕಾಶ ಇಲ್ಲ ಸ್ವಾಮಿ. ತನಿಖೆ ಕಾಲದಲ್ಲಿ ಅಗಿಯಕ್ಕೆ ಹೋದಾಗ ಮೂಳೆ ಚೆದರು ಬಿಡಬಹುದು, ಅದಕ್ಕೆ ಡ್ಯಾಮೇಜ್ ಆಗಬಹುದು, ಅದಕ್ಕೆ ಹೊಡೆದಿದ್ದಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಒಬ್ಬರು ಹೇಳ್ಬೋದು, ಇಲ್ಲ JCB ಡ್ಯಾಮೇಜ್ ಆಯಿತು ಅಂತ ಇನ್ನೊಬ್ರು ಹೇಳ್ಬೋದು. ಪಿಕಾಸಿ ಅವನಿಗೆ ಕೊಡ್ತಾ ಇದ್ವಿ. ಈ ಥರ 2 ದಿನ ಆಗಿಸೋ ಅಷ್ಟರಲ್ಲೇ ಅವನ ಕಥೆ ನನಗೆ ಗೊತ್ತಾಗ್ಬಿಡ್ತಾ ಇತ್ತು ಅಂತ. ಬಟ್ ಇಡೀ ತನಿಖೆಯಲ್ಲಿ ಆ ಥರ ಅನಿಸ್ಲಿಲ್ಲ ನಮಗೆಲ್ಲೂ. ಅವನು ಹೇಳ್ದಂಗೆಲ್ಲ ಏನು ಅವನ ಸೆಕ್ಯೂರಿಟಿ ಏನು ಎಲ್ಲ ಬಂದಿದ್ದಾಯಿತು, ಮಾಡಿದ್ದೆಲ್ಲ ಆಯಿತು. ಈ ಸಂದರ್ಭದಲ್ಲಿ ನೀವು ಸಂಸ್ಥೆಗೆ ಸಂಬಂಧಪಟ್ಟಂತೆ ಇದ್ದಾಗ ನಿಮ್ಗಾದಂಥ ನೋವು ಹೇಗಿತ್ತು ಆ ಸಂದರ್ಭದಲ್ಲಿ? ನಿಮ್ಗೆ ಗೊತ್ತಿದ್ದ ಸತ್ಯಗಳೇನು ಅವತ್ತಿಗೆ ಅಂತ? ಸರ್, ನಾವು ಸಾರಿ ಟು ಸೇ ದಿಸ್, ಉತ್ಕರ್ಷ್ ಅವರಿಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಅವ್ರು ಏನ್ ಹೇಳಿದ್ರು, ಕಾಂಗ್ರೆಸ್ ಅವರ ಇದು ಪಿತೂರಿ ಉಂಟು ಅಂತ. ದಯವಿಟ್ಟು, ನಾನು ಒಬ್ಬ ಕಾಂಗ್ರೆಸ್ಸಿಗ, ನಾನೊಬ್ಬ ಅಧ್ಯಕ್ಷ ಆಗಿದ್ರೆ ಕಾಂಗ್ರೆಸ್ ಇಂದ ಆಗಿದ್ದು, ನಾನೊಬ್ಬ KPCC ಸದಸ್ಯ ಕೂಡ. ಇಲ್ಲಿ ಯಾವುದೇ ರೀತಿಯ ರಾಜ್ಯಕ್ಕೆ ಬರ್ಲಿಲ್ಲ. ಇಲ್ಲಿ ನಾವು BJP ಕಾಂಗ್ರೆಸ್ ಅಂತ ನೋಡೇ ಇಲ್ಲ. ಬಹುಶಃ ಕಮ್ಯುನಿಸ್ಟ್ನವರಿಗೆ ಬಹಳ ದೊಡ್ಡ ಒಂದು ಇದಿತ್ತು ಇಲ್ಲಿ ಈ ಕ್ಷೇತ್ರದ ಬಗ್ಗೆ. ಹಿಂದಿನಿಂದಲೂ ಅವರಿಗೆ ಏನೋ ಒಂದು ಬಹಳ ಕಮ್ಯುನಿಸ್ಟ್ ಅವರಿಗೆ ಅದ್ರ ನಾನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ, ಇಲ್ಲಿ ರಾಜ್ಯಕ್ಕೆ ಮಾತಾಡುತ್ತೆ ತಿಳ್ಕೊಳ್ಬೇಡಿ. ಆದ್ರೆ ಮಾಹಿತಿಗಾಗಿ ಈ ಮಾತನ್ನು ನಾನು ಹೇಳ್ತಾ ಅಲ್ಲ, ಇಲ್ಲಿ ಸಮಸ್ಯೆ ಇರೋದೇ ಅದು. ಈಗ ಅಲ್ಲ, ಒಂದ್ ನಿಮಿಷ ಕೇಳಿ. ಈಗ ನೀವು ನನಗ್ ಪ್ರಶ್ನೆ ಕೇಳಿದ್ರಲ್ಲ, ಹಾಗಾದ್ರೆ DK ಶಿವಕುಮಾರ್ ಅವರು ನಿಮ್ಮ ಅಧ್ಯಕ್ಷರು ತನಿಖೆ ನಡಿಬೇಕಾದ್ರೆ ಇದೊಂದು ಷಡ್ಯಂತ್ರ ಅಂತ ಅವ್ರು ಯಾಕೆ ಹೇಳಿದ್ರು? ಹಾಗಾದ್ರೆ ನೀವ್ ಯಾಕೆ ಪ್ರಶ್ನೆ ಮಾಡಿ ನಿಮ್ಮ ಅಧ್ಯಕ್ಷರನ್ನ? ಏನು ಹೇಳಿದ್ರು ಕೂಡ ಈಗ ಯಾವುದೇ ರೀತಿಯಲ್ಲಿ ಸರ್ಕಾರ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರ? ಏನು SIT ನೇಮಕ ಆಯ್ತಾ? ಪ್ರಥಮವಾಗಿ ಸ್ವಾಗತ ಮಾಡಿದವರು ಧರ್ಮಸ್ಥಳದವರು, ಇಲ್ಲಿಯ ಮ್ಯಾನೇಜರ್ ಅವರು, ಹೆಕ್ಕಡೆಯವರ ಮೂಲಕ ಇದನ್ನು ಹೇಳಿಸಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ ಊರಿನವರಾಗಿದ್ದುಕೊಂಡು. ಬಹುಶಃ ನಮಗೆ ಇಲ್ಲಿ ನಾವು ಕಟ್ಟಂತ ಏನು ಕಷ್ಟ ಇದೆಯೋ ಇದೆಲ್ಲ ಏನು ಅಂತ ಹೇಳಿದ್ರೆ, ನಮ್ಮ ಊರಿಗೆ ಬಂದಂತ ಕಳಂಕ ಕಳಿಬೇಕು, ಕ್ಷೇತ್ರಕ್ಕೆ ಬಂದಂತ ಕಳಂಕ ಹೋಗ್ಬೇಕು ಅಂತ ಹೇಳಿ ಸ್ವಾಗತ ಮಾಡಿದವರು ನಾವು. ಇಲ್ಲಿ ಯಾವ ರೀತಿಯ ಒಂದು ಸಿಚುವೇಶನ್ ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನಮಗೆ ಊರಿನವರಿಗೆ ನಡ್ಕೊಂಡು ಹೋಗ್ಲಿಕ್ಕೆ ಒಂಥರ ಭಯ ಆಗ್ತಿತ್ತು. ಊರಿನವರು ಬೇರೆ ಕಡೆ ಹೋಗಿ ಅಯ್ಯೋ ಇವರು ಧರ್ಮಸ್ಥಳದವರು ಅಂತ ಹೇಳುವಂತ ಒಂದು ಭಾವನೆಯಲ್ಲಿ ನಾವು ಏನೋ ಒಂದು ವಿಲನ್ಗಳ ತರ ನಮ್ಮನ್ನು ಸಮಾಜ ನೋಡ್ತಾ ಇತ್ತು. ಅಲ್ಲಿ ಮರ್ಡರ್ ಆಗಿದೆ, ಅತ್ಯಾಚಾರ ಆಗಿದೆ, ಹೂತಿದ್ದಾರೆ ಅಂತ ಹೇಳಿ ಒಬ್ಬ ಬಂದು ಹೇಳಿದಾಗ ಸತ್ಯ ಹೊರಗೆ ಬರ್ಲಿ ಅಂತ ಹೇಳಿ ನಮಗೂ ಒಂದು ರೀತಿಯ ಮನಸ್ಸಿತ್ತು. ಅದಕ್ಕಾಗಿ ಅದನ್ನು ಮಾಡಿತ್ತು. ಆದ್ರೆ ಇಲ್ಲಿ ಸಿನಿಮಿಯ ಫಿಲ್ಮಿ ಸ್ಟೈಲ್ ಅಲ್ಲಿ ಬಂದ್ಬಿಟ್ಟು ಅವನಿಗೆ ಏನು ಇದು ಕೊಟ್ರು, ಗುಂಡಿಯನ್ನು ಹಾಕ್ಸಿದ್ರು, JCB ತರಿಸಿದ್ರು, ಅವನ ಮೂಲಕ ಹಾಕ್ಸಿದ್ರು. ಮಾಜಿ ಇಲ್ಲಿ ಬಹಳಷ್ಟು ಚರ್ಚೆಗಳನ್ನ ಆಗಿದೆ, ಅವನಲ್ಲೇ ಕೊಡ್ಬೇಕಿತ್ತು ಅಂತ ಹೇಳಿ. ಬಹುಶಃ 6 ಗುಂಡಿಗಳಲ್ಲಿ ಏನು ಸಿಗ್ಲಿಲ್ಲ, 5 ಗುಂಡಿಗಳ ತನಕ ಯಾವ ರಾಜಕಾರಣಿ ಮುಂದೆ ಬರ್ಲಿಲ್ಲ ಸರ್. 6ನೇ ಗುಂಡಿಯಲ್ಲಿ ಸಿಗುವಾಗ ನಾನೇ ಹೇಳಿದವನು, ಇಲ್ಲಿ ಖಂಡಿತ ಆ ಜಾಗದಲ್ಲಿ ಸಿಗ್ತದೆ, ಅದು ಇಲ್ಲಿ ಲೀಗಲಿ ಆಗಿ ಪಂಚಾಯತ್ ಅವರು ಕೆಲವು ವಿಷಯಗಳನ್ನ ಅಲ್ಲಿ ಮಾಡಿದ್ದಾರೆ ಅಂತ ಹೇಳುದು. ಅದು ಇಲ್ಲಿ ಅಪ್ರಸ್ತುತ, ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾವಾಗ ರಾಜ್ಯಕ್ಕೆ ಎಂಟ್ರಿ ಆಯ್ತು, ಯಾರೇ ಆಗ್ಲಿ, ನಾನು ಯಾವ್ದ ಪಕ್ಷದ ಹೆಸರು ಹೇಳುದಿಲ್ಲ. 6ನೇ ಗುಂಡಿಯಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಂತ ಹೇಳುವಾಗ ಅಲ್ಲಿ ಬೇರೆ ಬೇರೆ ರೀತಿ ಬಂದಾಗ ಎಲ್ಲರೂ ಎಂಟ್ರಿ ಆದ್ರು. ಯಾರಿಗೆ ಧೈರ್ಯ ಇತ್ತು ಕ್ಷೇತ್ರದ ಬಗ್ಗೆ ಮಾತಾಡ್ಲಿಕ್ಕೆ? ಯಾವ ರಾಜಕಾರಣಿಗೆ ಧೈರ್ಯ ಇತ್ತು ಹೇಳಿ ಸರ್? ಆ ಸಂದರ್ಭದಲ್ಲಿ ಕೂಡ DK ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇದು ಷಡ್ಯಂತ್ರ, ಇದು ತನಿಖೆ ಹೊರಗೆ ಬರಲೇಬೇಕು, ನಾನು ಕ್ಷೇತ್ರದ ಭಕ್ತ ಅಂತ ಅವರು ಬಹಳ ಧೈರ್ಯದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಮಾಡಿದ್ದು ತಪ್ಪಿಲ್ಲ. SIT ಆಗಿದ್ದು ಸರಿಯಾಗಿದೆ. SIT ಸರಿಯಾದ ತನಿಖೆಯಲ್ಲಿ ಹೋಗ್ತಾ ಇದೆ. SIT ಇಂದ ಸತ್ಯ ಹೊರಗಡೆ ಬರ್ತದೆ, ಬಂದಿದೆ, ಇನ್ನೂ ಬರ್ತದೆ. ಇದರಲ್ಲಿ ಯಾವುದೇ ನಮಗೆ ಅಪಧೈರ್ಯ ಬೇಡ. ಅಪಧೈರ್ಯ ಇರುವಂತದ್ದು ಆ ಷಡ್ಯಂತ್ರ ಟೀಮಿಗೆ. ಇವತ್ತು ಅವ್ರು ಹೇಳ್ತಿದ್ದಾರೆ ಅಲ್ಲಿ SI ಸರಿ ಇಲ್ಲ, SPU ಸರಿ ಇಲ್ಲ ಅಂತ ಹೇಳಿ. ಯಾರು ಸ್ವಾಮಿ ಹೇಳಿದ್ದು? ಮೋಹಂತಿ ಅವರೇ, ಪ್ರಣವ್ ಮೋಹಂತಿ ಅವರೇ ಮುಖ್ಯಸ್ಥರ ಆಗ್ಬೇಕು ಅಂತ ಯಾರು ಹೇಳಿದ್ದು? ಕ್ಷೇತ್ರಕ್ಕೆ ಸಂಬಂಧ ಇಲ್ಲವರನ್ನು ನೇಮಕ ಮಾಡಿದ್ದ ಹೇಳಿದ್ದು ಯಾರು ಸರ್ಕಾರಕ್ಕೆ? ಆ ಗ್ಯಾಂಗಿನವರು ತಾನೇ. ಅದನ್ನೇ ತಾನೇ ಸರ್ಕಾರ ಇವತ್ತು ಮಾಡಿದ್ದು.
ಹಾಗಿದ್ದಾಗ ತಪ್ಪೇನಿದೆ? ಇಲ್ಲಿ ಯಾರ ಮೇಲೆಯೂ ಗೂಬೆ ಕೂರಿಸುವಂತ ಪ್ರಯತ್ನ ಬೇಡ, ಯಾವ ರಾಜಕೀಯ ವ್ಯಕ್ತಿಗಳ ಮೇಲೆ ಬೇಡ. ಬಟ್ ಷಡ್ಯಂತ್ರಿಗಳ ಈ ಏನು 13 ವರ್ಷದಿಂದ 14 ವರ್ಷದಿಂದ ಕ್ಷೇತ್ರದ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಬಂದ್ರಲ್ಲ, ಹಾಗೆ ಏನಾಗ್ಬೇಕು ನಮ್ಮ ಪರಿಸ್ಥಿತಿ? ನಾವು ಕೂಡ ಆಗ್ಲೂ ಹೋರಾಟದಲ್ಲಿದ್ದವರು. ಏನು ಒಂದು ಹುಡುಗಿ ಅತ್ಯಾಚಾರವನ್ನು ಹಿಡ್ಕೊಂಡು ಇವರು ಮಾಡ್ತಾ ಬಂದ್ರಲ್ಲ ಸರ್, ಎಲ್ಲಿವರೆಗೆ ಹೋಯ್ತು ಇವತ್ತು? ಕ್ಷೇತ್ರವನ್ನು ಇಲ್ಲಿ ದೇವರಿಲ್ಲ, ಮಂಜಸ್ವಾಮಿ ಇಲ್ಲ, ಅಣ್ಣಪ್ಪ ಸ್ವಾಮಿ ಇಲ್ಲ, JCB ತಂದು ಅಗಿರಿ, ನನಗೆ ಯಾವ ದೇವರಿಲ್ಲ, ನಾನೇ ದೇವರು ಅಂತ ಹೇಳುವಂತ ಪರಿಸ್ಥಿತಿಗೆ ಬಂತಲ್ಲ ಸರ್. ಏನ್ ಹೇಳ್ತೀರಿ ಇದಕ್ಕೆ? ನಾವು ಬಹಳ ಆಘಾತಗೊಂಡಿದ್ದೇವೆ, ಊರಿನವರು, ಗ್ರಾಮಸ್ಥರು. ಹಾಗಾಗಿ ತನಿಖೆ ಸರಿಯಾದ ದಾರಿಯಲ್ಲಿದೆ, ತನಿಖೆ ಸರಿಯಾಗಿ ಆಗ್ತದೆ. ಏನು ಇವತ್ತು ಬುರುಡೆ ತಂದು, ನೀವೊಂದು ಮಾತು ಹೇಳಿದ್ರಲ್ಲ ಸರ್, ಬುರುಡೆ ತಂದು ಏನು ಒಬ್ಬನೇ ಹೋಗಿ ಕಾಡಿನಲ್ಲಿ ಹೋಗಿ ಒಂದು ಬುರುಡೆ ಬಿದ್ದಿದ್ರೆ ತರಲಿಕ್ಕೆ ಸಾಧ್ಯತೆ ಇದೆಯಾ? ನಾಯಿಯ ಹೆಣವನ್ನು ಕೂಡ ಹೂಳ್ಬೇಕಾದ್ರೆ ಇವತ್ತು ಪಂಚಾಯತ್ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಬೇಕು, ಒಬ್ಬರ ಮಾಲಿಗೆ. ಅದು ಗೊತ್ತು ಬೇಕಲ್ಲ, ಒಬ್ಬ ತಂದದ್ದೇನು ಅವನು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಬುರುಡೆ ತಂದದ್ದು ಸರ್. ಅವನು ತಂದದಕ್ಕೆ ಅವನಿಗೆ ಪನಿಷ್ಮೆಂಟ್ ಆಗ್ಬೇಕೇ ಬೇಡವಾ? ಅವನನ್ನೇ ಇವತ್ತು ಸಮರ್ಥನೆ ಮಾಡಿ ಮಾತಾಡ್ತಾರೆ, ಆರೋಪಿ ಮಾಡಿದ್ರು ಅಂತ ಹೇಳಿ ಆದ್ರೆ, ಸಮರ್ಥನೆ ಮಾಡಿ ಮಾತಾಡ್ತಾರೆ ಅಂತ ಹೇಳಿ ಆದ್ರೆ ಎಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಉಂಟು? ಇಂಥ ಒಂದು ಏನು ಮನೋಸ್ಥಿತಿ ಈ ಜನರಲ್ಲಿ ಇದೆಯೋ ಅಲ್ಲಿವರೆಗೂ ಕೂಡ ಖಂಡಿತ ಸಮಾಜಕ್ಕೆ ಇದು ಕಂಟಕವೇ. ಅದು ಸರಿಯಾಗಬೇಕು ಅಂತ ಹೇಳಿ